ನಾನು ಯಾರ? ನಾನು ಭಾರತದ ವೀರನಾರಿಯರ ಮಾನ ಪ್ರಾಣ ಕಾಪಾಡಲು ನಿತ್ಯ ಹೋರಾಟ ಮಾಡುತ್ತಿರುವ ದಯಾನಂದ. ದಯಾನಂದ್ ಬಂದೇರಿ ಸ್ವಾಮಿ. ಹೊಲದಲ್ಲಿ ತುಂಬಾ ಕೆಲಸ ಮಾಡಿ ದಣಿದು ಬಂದಿದ್ದಾರ. ದಣಿದ ದಾವಣ್ಣ ಆರಿಸಿಕೊಳ್ಳಬೇಕಾದ್ರೆ ಮೊದಲು ಈ ತಂಪಾದ ನೀರು ಕುಡಿಯಿರಿ ನೀವು. ಪತಿವ್ರತ ಶಕ್ತಿಯಿಂದ ಎಲ್ಲ ಬಲ ಶಕ್ತಿಯನ್ನು ತಿಳಿದುಕೊಂಡು ಸಂಜೀವಣ್ಣಮ್ಮನಂತೆ ನೀನು ಎಲ್ಲ ಪ್ರತಿವ್ರತ ಶಕ್ತಿಯನ್ನು ತಿಳಿದುಕೊಂಡಿರುವೆಯಾ? ಸ್ವಾಮಿ, ಪತಿ ಸೇವೆಯನ್ನು ಮಾಡದ ಸತಿ 108 ವ್ರತ ಮಾಡಿದರೆ ಏನು ಫಲ ಅಂತ. ಈ ನಿಮ್ಮ ಪಾದ ಸೇವೆಯೇ ನನಗೆ ಸರ್ವಸ್ವ ಸ್ವಾಮಿ. ಧನ್ಯನಾದೆ ಗೌರಿ, ಧನ್ಯನಾದೆ. ಅಂತೂ ನಿಮ್ಮ ತಂದೆಯವರ ಸತ್ಯದ ಉಸಿರು ಸದಾ ಬೆಳಗಿದರೆ ಸಾಕು, ಅದೇ ನನಗೆ ಶ್ರೇಯಸ್ಸು. ಆದರೆ ಸ್ವಾಮಿ, ಆದರೆ ಎಂಬ ಅಪ್ಸರದ ಮಾತೇಕೆ ಸ್ವಾಮಿ ನಿಮ್ಮ ಬಾಯಿಯಲ್ಲಿ? ಯಾಕೆ ಸ್ವಾಮಿ, ನನ್ನಿಂದ ಏನಾದರೂ ನಿಮಗೆ ತೊಂದರೆ ಉಂಟಾಗಿದೆಯಾ? ಇಲ್ಲ ಗೌರಿ, ಬಡ ರೈತರು ಭೂಮಿ ಇಲ್ಲದೆ ಕೊರಡಾಗಿ ಬೆರಡಾಗಿ ಮುರಿದು ಮೂಲಿ ಗುಂಪಾಗುತ್ತಿದ್ದಾರೆ ಈ ಮದವೇರಿದ ಮದ್ದಾನೆಗಳಿಂದ. ಅಂದರೆ ವಿದೇಶಿ ಕಂಪನಿಗಳು ಬಂದು ನಮ್ಮ ಖನಿಜ ಸಂಪತ್ತನ್ನೆಲ್ಲ ಲೂಟಿ ಮಾಡಿದಲ್ಲದೆ ಫಲವತ್ತಾದ ಭೂಮಿಯನ್ನು ಸಂಪದ್ಭರಿತ ಖನಿಜವನ್ನು ರೈತರಿಂದ ಕಿತ್ತುಕೊಂಡು ರೈತರ ರಕ್ತ ಹೀರಿ ನಮ್ಮ ಭೂಮಿಯನ್ನು ಬಂಜರು ಮಾಡಿದ್ದಾರೆ. ಸ್ವಾಮಿ, ಆ ಕಟಕರು ಕಟ್ಟುವ ಹಗ್ಗವನ್ನು ಚಟನೆ ಹರಿದು ಹಾಕುವುದೇ ನಿಮ್ಮ ಧೈರ್ಯ ಸ್ವಾಮಿ, ನಿಮ್ಮ ಧೈರ್ಯ. ಹೌದು ಗೌರಿ, ಆಸ್ತಿವಂತರ ವ್ಯವಹಾರಗಳನ್ನು ಅಟ್ಟಿ ಹಾಕಲು ನಮ್ಮ ಭಾರತ ನೇಗಿಲ ಯೋಗಿಯು ಮುಂದುವರಿದರೆ ಈ ನಾಡು ಒಂದು ಮುಂದುವರಿಯಲಾಗದು. ಇಲ್ಲವಾದರೆ ಅವರ ದಬ್ಬಾಳಿಕೆ ಸೆಳೆತಕ್ಕೆ ಸಿಕ್ಕು ಆಸ್ತಿವಂತರ ಬಾಳು ಉಸಿರು ನಟ್ಟು ಬಿದ್ದು ಈ ಬಾಳು ಬಂಗಾರವಾಗುವುದೆಂದು ಹೇಳು ಗೌರಿ. ನಿಮ್ಮ ಮಾತು ಹದ ಮಾಡಿದ ನೆಲದಲ್ಲಿ ಬೀಜಗಳನ್ನು ಅಂಕುರಿಸಿ ಬರದಿಂದ ಬೆಳೆದು ಬೇರು ಬಿಡುವಂತೆ ಈ ಭಾರತದಲ್ಲಿ ಶಿಕ್ಷಣವಂತನಿದ್ದರು ಅಜ್ಞಾನದ ಮೂಲಕ ಬೂದಿ ಬಡಿದುಕೊಂಡು ಬಾಯ್ ಬಡಕ ಬಕಾಸುರನಂತ ಬೀಜಗಳು ಹುಟ್ಟಿ ಬೇರು ಬಿಟ್ಟಿರುವಾಗ ಬಂಗಾರದ ಹೊಗೆ ಆಯ್ದು ಈ ಕರುನಾಡಿಗೆ ಶೃಂಗಾರವಾಗುವುದು ಯಾವಾಗ? ಹೌದು ಸತ್ಯಾನಂದ್, ಗರಗರನೆ ತಿರುಗುವ ಈ ಹಲ್ಲಿನ ಚಕ್ರ ಹರಿತವಾದ ಮದವೇರಿದ ದನವು ಒಂದಿಲ್ಲ ಒಂದು ಸಿಕ್ಕು ನಿಮ್ಮಂಥ ವಿದ್ಯಾ ಕೈರಿಂದ ಸಮೀಪಿಸುತ್ತದೆ. ಆಗ ರೈತ 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 ಆಗೋನು ರಂಟೆಯ ಬಂಟ. ತಮ್ಮ, ಕಲಿಯದ ಜನರಿಂದ ಸ್ವಲ್ಪ ಏನೋ ತೊಂದರೆ ಆಗ್ಬೋದು, ನಿಜ ಅಲ್ವೇನಪ್ಪ? ಅಸಾಧ್ಯವೆಂಬ ಮಾತೇ ಇಲ್ಲಕ್ಕ. ಪ್ರತಿಯೊಬ್ಬ ದುಡಿಯುವ ರೈತನು ಒಬ್ಬನ ಗುಲಾಮನಾಗದೆ ನ್ಯಾಯದ ಹಾದಿಯಲ್ಲಿ ಮುನ್ನುಗ್ಗಿ ಭ್ರಷ್ಟಾಚಾರಿಗಳು ಹಾಗೂ ಆಕ್ರಮಕಾರಿಗಳ ಸೊಂಟ ಮುರಿದು ಎಂಟದೆಯ ಬಂಟರಾಗಲು ಮುಂದೆ ಬರಬೇಕು. ಸರಿಯಾದ ವಿಚಾರವಿದೆ ಎಂದಿರಿ. ನಮ್ಮೂರಿನಂತ ಗೌಡರು ಎಂಥ ವಿದೇಶಿಯ ಕಟ್ಟಿದರು. ಶಕುನಿಯಂತೆ ಜೋಡಿ ತಲೆಗಳ ಹಾವಾಗಿ ಎಷ್ಟೇ ಬಿಕ್ಕಟ್ಟು ಹೇರಿದರು. ಬಗ್ಗುವುದು ಆ ಸರ್ಪ, ಇಲ್ಲವಾದರೆ ಎಡೆ ಎತ್ತಿ ನಿಲ್ಲುವುದು ಆ ಸರ್ಪ. ಏನ್ರಿ ಇರ್ಲಿ, ಹೊಲದಿಂದ ಕೆಲಸ ಮಾಡಿ ತುಂಬಾ ದಣಿದು ಬಂದಿದ್ದಾರಾ? ಈ ನನ್ನ ತಮ್ಮನ ಜೊತೆ ಕೈಕಾಲು ಮುಖ ತೊಳೆದುಕೊಂಡು ಹೊಟ್ಟೆ ತುಂಬ ಊಟ ಮಾಡಿವ್ರಂತೆ, ನಡೀರಿ ಸ್ವಾಮಿ ಒಳಗೆ.
ನನ್ನ ಊಟ ನಂತರವಿರಲಿ. ನಾಳೆಗೆ ನನ್ನ ಪರೀಕ್ಷೆ. ನಾನು ಈಗಲೇ ಹೋಗ್ಬೇಕು. ಅದಕ್ಕೆ ಹಾ, ಹಣ ತಾನೇ? ಈ 10,000 ತೆಗೆದುಕೋ. ದಯಾನಂದಿನಿಗೆ ಇದರಲ್ಲಿ ಸಹಕರಿಸಿ ಕೊಡು. ಮತ್ತೆ ಬೇಕಾದರೂ ಕಳಿಸಿಕೊಡುತ್ತೇನೆ. ಆಯ್ತು ಮಾಮ. ಆಯಾಸವಾದರೂ ಬಹಳ ಕೆಲಸ ಮಾಡಬೇಡ. ನಾನಿನ್ನು ಬರ್ತೀನಿ. ತಮ್ಮ, ನೀನೊಬ್ಬ ಈ ನಾಡಿಗೆ ಸಮರ್ಥ ದೊರೆಯಾಗಿರ್ಬೇಕೆನ್ನುವುದಿ ಈ ನಿನ್ನ ಅಕ್ಕನ ಆಸೆಯಪ್ಪ, ನಿನ್ನ ಅಕ್ಕನ ಆಸೆ. ನಿನ್ನ ಅಕ್ಕನ ಆಸೆ ನನ್ನ ಆಸೆ. ಅದಕ್ಕೆ ಸದಾ ನಿಮ್ಮ ಆಶೀರ್ವಾದ ಇದ್ದೇ ಇರುತ್ತೆ. ನಾನಿನ್ನು ಬರ್ತೀನಿ. ನೋಡಿದ್ದೇನೆ ನಿನ್ನ ತಮ್ಮನ ಮಾತು. ಏನ್ರಿ, ಈ ಸಮಯದಲ್ಲಿ ನನ್ನ ತಮ್ಮ ಎಂತವನ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಹೊಲದಲ್ಲಿ ಕೆಲಸ ಮಾಡಿ ತುಂಬಾ ದಣಿದ ಬಂದಿದ್ದೀರಾ. ನಡೀರಿ, ಕೈ ಕಾಲು ಮುಖ ತೊಳೆದುಕೊಂಡು ಊಟ ಮಾಡಿಬರಂತೆ. ಅಲ್ಲಿ ನೀರು ಹಾಸಿ ಹೊಲ ತಂಪಾಗಿದೆ. ಇಲ್ಲಿ ನೀನು ಪನ್ನೀರು ಕೊಟ್ಟು ನನ್ನ ತಂಪು ಮಾಡಿದೆ. ಆದರೆ ನೀನು ಪ್ರೇಮದಿಂದ ಈ ರೈತನ ಮನ ನಿಮಿರುವಂತೆ ಹಾಡುಬಾರೆ ಒಂದು ಪ್ರೇಮದ ಗೀತೆಯನ್ನು. ಹಾ ಶಿವಾನಂದ್ರಿ, ನಾನು ನಿಮ್ಮ ಹತ್ರ ಬರ್ತಾ ಇದ್ದೆ. ಬನ್ನಿ ಡಾಕ್ಟರೇ, ಇವರಿಗೆ ಏನಾಗಿದೆ ನೋಡ್ರಿ. ಹಾ ಬನ್ನಿ. ಹಾ ಶಿವಾನಂದವ್ರಿ, ನಿಮಗೀಗ ಸಂತೋಷ ವಿಷಯ, ನೀವೀಗ ತಂದೆ ಆಗ್ತಾ ಇದ್ದೀರಾ. ಒಳ್ಳೆ ಖುಷಿ ನೋಡಿ. ಈ ತಾಯಿ ಆಗ್ತೀಯಂತೆ. ಹಾ ನಾನು ಬರ್ತೀನಿ. ನಾ ಬರೆದು ಕೊಟ್ಟ ಮಾತೇನು ಸರಿಯಾಗಿ ಕೊಡಿ. ಹಾಗೆ ನಿಮ್ಮ ಜೀವನ ಹೀಗೆ ಸುಖಕರವಾಗಿರಲಿ. ಹಾ ನಾನು ಬರ್ತೀನಿ. ನೋಡಿ, ತಮ್ಮನ ಹಣ ಕೇಳದೆ ಹಾಗೆ ಹೋದರು. ನೀನು ತಾಯಿ, ನಾನು ತಂದೆ ಆಗ್ತೀನಿ ಅಂತೆ. ನೋಡಿ, ಇನ್ನೊಂದು ಹಾಡು ಬಾರೆ. ಛೀ, ಹೋಗ್ಯಪ್ಪ, ನೀವು ಹತ್ತಿರ ಬಂದರೆ ನನಗೆ ತುಂಬಾ ನಾಚಿಕೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ.
ಅನುರಾಗ ಅನುರಾಗ ಶುಭ ಜಯ ನಿನ್ನಂತ ಶ್ರೀಮತಿ ಹೇಗಿದ್ದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ನಿನ್ನದ ಪ್ರಾಣವೇ ಹಾಡುವಾಗ ಬದುಕು ಸ್ವರ್ಗವೇ ರಾಮ ರಾಮ ಹೇ ಆಸೆಗಳೆಲ್ಲ ಹೊಸ ಮಧುಮಾಸವೇ ರಾಗಗಳೆಲ್ಲ ಒಳಲನೆ ನಾಡು ನಿನ್ನಂತ ಶ್ರೀಮತಿ ಹೇಗಿದ್ದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ನಿನ್ನದು ಆನಂದವೇ ಹಾಡುವಾಗ ಬದುಕು ಸ್ವರ್ಗವೇ ರಾಮ ಹೇ ರಾಮ ಹೇ ಸರ್ಪ ಸಾಮ್ರಾಜ್ಯದಲ್ಲಿ ದರ್ಪ ಕೊಡಲು ಆ ಪ್ರಕಾಶ್ ಗೌಡನ ಮನೆಯಲ್ಲಿ ಕಾಲಿಟ್ಟೈ ಕಲಿ ಪುರುಷನಿಗೆ ಒಲುಮೆ ಎಂಬನ ಚಿಲುಮೆ ಹಚ್ಚಿದನಲ್ಲ ಆ ಪ್ರಕಾಶ್ ಗೌಡ ಅನೇಕ ವರ್ಷಗಳ ಹಿಂದೆ ನಾನು ಆ ಬಾಬಾ ಗೌಡನ ಬಳ್ಳಿ ಭವಾನಿ ನನ್ನ ಮನದಾಳದ ರಾಣಿಯಾಗಿ ನೆಲೆ ನಿಂತಿರುವಾಗ ಆ ರಾಣಿಗೆ ಸದ್ದಿಲ್ಲದೆ ನನ್ನ ಮುಂದೆನೇ ನಿನ್ನ ಆಸೆ ಬಯಸಿ ನೋಡಿದೆಯಲ್ಲ ಪಾಪೆ ಭವಾನಿ. ಹರ್ಷದಿಂದ ಕೈ ಹಿಡಿದು ಅವಳ ಸರ್ವ ಸಾಮ್ರಾಜ್ಯವನ್ನೇ ನನ್ನಂತೆ ಮಾಡಿಕೊಂಡು ಕೊನೆಗೆ ಈ ಕೈ ಸೆಳಕ ತೋರಿಸಿದ್ರೆ ನನ್ನ ಹೆಸರು ನರಹರಿಯನೇ ಅಲ್ಲ. ಓಹೋ, ದಿನ ಬೆಳಗಾದರೂ ಈ ನನ್ನ ಗಾಡಿಗೆ ಮೂಡಿ ಬರು ಭವಾನಿ ಇನ್ನೂ ಏಕೆ ಬರಲಿಲ್ಲ? ಓ, ಅವಳೇ ಬಂದಂತೆ ಕಾಣುತ್ತದೆ. ಬರ್ಲಿ ಬರ್ಲಿ. ಬಿಟ್ರು ನಾನೇ ಈ ಊರಿನ ಆಗರ್ಭ ಶ್ರೀಮಂತ ಪ್ರಕಾಶ್ ಗೌಡನ ಕೋಟ್ಯಾಧೀಶ್ವರ ಸಂಪತ್ತಿನ ಸಾಮ್ರಾಜ್ಯ ಮ್ಯಾನೇಜರ್ ನರಹರಿ. ಅರ್ಥವಾಯ್ತು, ಜೋಪಾಡವಾಗಿರಿ, ಬರ್ತೀನಿ. ಹೆಣ್ಣು ಭವಾನಿ, ಪ್ರಸಿದ್ಧ ಒಂದು ವ್ಯಕ್ತಿ ನಿನ್ನ ಜೊತೆ ಪ್ರೇಮದಿಂದ ಮಾತನಾಡಲು ಆದರಿಸಿ ಬಂದಾಗ ಕೋಪಿಸಿಕೊಂಡು ಹೋಗೋದು ಸರಿಯೇ? ಸರಿ ತಪ್ಪು ನನಗೆ ತಿದ್ದಿ ಹೇಳಲು ನೀನು ನನ್ನ ಹೆತ್ತಪ್ಪ. ಅದು ಸರಿ, ಆದರೆ ನಿನ್ನಂತ ಪ್ರಭುತ್ವ ಅಂದ ಹೆಣ್ಣು ನನ್ನೊಂದಿಗೆ ಮದುವೆ ಆದರೆ ಈ ಜಗತ್ತಿಗೊಂದು ಹೊಸ ಮಾದರಿ ಆಗೋದು ಗೊತ್ತೇ? ಮೊದಲು ನಿನ್ನನ್ನ ನೀ ಅರ್ಥ ಮಾಡಿಕೊಂಡು ನನ್ನನ್ನ ತಡೆ. ಭವಾನಿ, ಕಣ್ಣೋಟದಲ್ಲಿ ಕಾಡಿ ಕೀರ್ತಲೆ ಮಾಡೆ ತೆಲಿಗಡಿಸಿ ಓಡಿ ಹೋದರೆ ಎಳೆದೊಗೆಯನ್ನು ಪ್ರೇಯಸಿ ನಿನ್ನ ನಾಗರಾಜನೇ. ಬಾಯಿ ಮುಚ್ಚೋ ನೀಚ. ಪ್ರೀತಿಯ ಅರ್ಥ ಗೊತ್ತಿಲ್ಲದ ನೀನು ಮೊದಲು ಪ್ರೇಯಸಿ ಎನ್ನುವೆಯಲ್ಲೋ ಯುವಕ. ಸಾಕು ಮಾಡು ನಿನ್ನ ತತ್ವರಹಿತ ತವಕ.
ಚೆಲುವೆರೆ ನಡೆಸಿ ಮೋಸ ಮಾಡೋ ನೀನೊಬ್ಬ ಕಾಮುಕ. ಭವಾನಿ, ವ್ಯಕ್ತಿ ಬೇಡುವ ಭಿಕ್ಷುಕನಂತೆ ಬಾಯ್ ತೆರೆಯೋ ನೀನೊಬ್ಬ ಬೇತಾಳ ಭಿಕ್ಷುಕ. ಭಿಕ್ಷುಕ ಲೇ ಹೆಣ್ಣೆ, ನಾನು ಭಿಕ್ಷುಕನಲ್ಲ, ನಿನ್ನ ರಕ್ಷಕ. ನಿನ್ನ ಕಣ್ಣು ಕಮಲ ಕಂಡದಿಂದ ನನ್ನ ತಲೆ ಕೆಟ್ಟು ರಕ್ತವಾಗಿ ಹೋಗಿದೆ. ನಿನ್ನ ಸೌಂದರ್ಯದ ಸೊಬಗ ಕಂಡು ನನ್ನ ತಲೆ ಸಿಡಿಯುತ್ತದೆ. ಸೋಮನೆ ನನ್ನೊಂದಿಗೆ ಪ್ರೀತಿಗೆ ಒಪ್ಪಿಕೋ, ಇಲ್ದಿದ್ರೆ ಆಗುದು ನಿನ್ನ ಶೀಲದ ಕೊಲೆ. ಸರಿ ಯೋಚಿಗೆ ನರಹಂತಕ, ನನ್ನ ಶೀಲ ಕೊಲೆ ಮಾಡಲು ನೀನು ಮುಂದಾದ್ರೆ ನನಗೂ ಗೊತ್ತಿದೆ ಆ ಕೊಲೆಯಿಂದ ಪಾರಾಗುವ ಕಲೆ. ಭವಾನಿ, ಮಾತಿಗೆ ಮಾತು ಬೇಸುತ್ತಾ ನಿಂತರೆ ಹೆಣ್ಣಿಗಿಲ್ಲ ಭಯ. ಸುಮ್ಮನೆ ನನ್ನೊಂದಿಗೆ ಪ್ರೇಮವಾಕ್ಯಕ್ಕೆ ಒಪ್ಪು. ವಸ್ತ್ರ ಅಲಂಕಾರ ಉಡಿಸಿ ಅಲಂಕರಿಸುವಂತೆ ಬೇಗ ಬಂದ ನನ್ನ ಇಲ್ಲದಿದ್ದರೆ ಈ ಸಮಾಜದಲ್ಲಿ ನಿವಾಳಿಸುವಂತ ಚಿಕ್ಕಿಡಬೇಕಾಗುತ್ತದೆ ನಿನ್ನ ಶೀಲಕ್ಕೆ. ಬುದ್ಧಿ ಶೂನ್ಯಳಾಗಿ ನಿನಗೆ ನೆಚ್ಚಿ ಹುಚ್ಚು ಲೇಪನ ಹಚ್ಚಿಕೊಳ್ಳೋ ಹುಚ್ಚಿಯಲ್ಲ ಈ ಭಾರತದ ವೀರ ನಾರಿ. ವೀರನಾರಿ ಲೇ ಗರತಿಯೇ, ವೀರನಾರಿ ನಾನೇ ಎಂದು ಕರಗತಿರಿಸಿ ಮಾತನಾಡಿದರೆ ಸಿಗೋದಿಲ್ಲ. ಸುಮ್ಮನೆ ನನ್ನೊನಿಸಿ ಒಪ್ಪಿಕೋ. ವಸ್ತ್ರ ಅಲಂಕಾರ ವಸ್ತ್ರ ವೈರುಡ್ಯದಲ್ಲಿ ನಿನ್ನನ್ನು ಮುಚ್ಚಿ ಬಾಡಿಯ ಮನೆ ಮೇಲೆ ಮಾಲೀಕರಾಗಿ ಕುಡಿಸುವೆ ನನ್ನ ಅರಮನೆಯಲ್ಲಿ. ವಜ್ರ ವೈಡೂರ್ಯ ಏನೋ ಹುಚ್ಚ, ಕಣ್ಣಿಗೆ ಬಣ್ಣದ ಕನ್ನಡಕ ಧರಿಸಿ ಬದಿಯಲ್ಲಿದ್ದ ಕಟಾರದ ಹೊಲಸನ್ನ ಶ್ವೇತ ಬಣ್ಣವೆಂದು ನಿರ್ಣಯಿಸೋ ನಾಲಾಯಕ ನೀಡು. ವೇಷವೃತ್ತಿ ಕೆಲಸ ಮಾಡೋ ಹೆಣ್ಣಿಗಿರಲಿ ನಿನ್ನ ಸಿರಿ ಸಂಪತ್ತು. ತಿರುಗಿ ಮತ್ತೊಂದಕ್ಕೆ ಹಾಡಿ ನೀ ನನ್ನ ಮುಟ್ಟ ಬಂದರೆ ಎದ್ದು ಬಂದು ನಿನ್ನನ್ನ ಒದಿತಾರೆ ಈ ಸಮಾಜದ ನಾರಿಯರು. ಸಮಾಜ ಏನು ನಿನ್ನ ಸಮಾಜ? ಆಯ್ ನಾ ಈ ವೀರನಾರಿಯ ಕತೆ ಕೇಳಿ ಮಂಕಾಗಬೇಡ. ನನ್ನ ಮುಂದೆ ಶಂಖ ಚಕ್ರ ಗದ್ದಾರಿಯ ವಿಷ್ಣುವಿನ ಪರಮ ಭಕ್ತಳೆಂದು ಮುಗ್ಧ ಮನಸ್ಸಿನ ಗಂಡನಿಗೆ ಮೋಸ ಮಾಡುವ ಹೆಣ್ಣು ಕಳಿಸಿಲ್ಲ ಈ ನಿನ್ನ ಆಳ ಸಮಾಜದಲ್ಲಿ. ಗಂಡನೇ ದೇವರೆಂದು 6 ಶಾಸ್ತ್ರ 18 ಪುರಾಣಗಳಲ್ಲಿ ಒತ್ತಿ ಹೇಳಿದರು. ಕತ್ತೆಯಾಗಿ ಹತ್ತಿ ಕಿವಿ ಹಿಂಡಿ ಮತ್ತೊಬ್ಬನ ಜೊತೆಗೆ ಮೆತ್ತನೆ ಹಾಸಿಯ ಮೇಲೆ ಮಲೆಗೆ ಬರುವ ಹೆಣ್ಣು ಕಳಿಸಿಲ್ಲ ಈ ನಿನ್ನ ಗರತಿಯ ಸಮಾಜದಲ್ಲಿ. ಗರತಿಯರಿಗೆ ಹೀಯಾಳಿಸ್ತಿರುವ ನೀನು ಯಾರಿಗೆಯ ಮಗನೇ ಇರಬೇಕು. ಭವಾನಿ, ಈ ಬಹದ್ದೂರ ನರಹರಿಗೆ ಭಯವಿಲ್ಲದೆ ಹೂಗಾಡಿ ಹಾರದವನು ಬಿಟ್ಟು ನನ್ನ ಉದ್ಯೋಗಕ್ಕೆ ಬುದ್ಧಿ ಹೇಳಲು ಬಂದ ನೀನು ನಿನ್ನ ಕೊರಳಿಗೆ ಬಾಳ ಬುದ್ಧಿ ಬೇಡವನೇನೆ. ಹೋಗೀತು ನಿನ್ನ ಶೀಲ. ಇವಳನ್ನು ಕೈ ಬಿಟ್ಟು ನಿಲ್ಲಲೇ ನರಹಂತಕ. ಓಹೋ, ಪ್ರಶಾಂತವಾದ ಸಾಗರದಲ್ಲಿ ಹೀಗೆಂದು ಸ್ವಾರ್ಥಿ ವಚನಗಳು ನೀರು ಕುಡದಂತೆ ಈ ನನ್ನ ಕಾರ್ಯಕ್ಕೆ ಅಡ್ಡಿಯಾಗಿ ಬಂದ ನೀನಾಮಲೆ ಕತ್ತೆ ಬಡೋ. ನಾನು ಯಾರ? ನಾನು ಭಾರತದ ವೀರನಾರಿಯರ ಮಾನ ಪ್ರಾಣ ಕಾಪಾಡಲು ನಿತ್ಯ ಹೋರಾಟ ಮಾಡುತ್ತಿರುವ ದಯಾನಂದ. ದಯಾನಂದ್, ಈ ನರಸಿಂಹ ಒಂದ್ ಹೆಜ್ಜೆ ಮುಂದೆ ಇಟ್ಟದಿ ಅಂತಂದ್ರೆ ಅದೇನ್ ಹೆದರ್ಕೊಂಡೇನಲ್ಲ. ಏ ಶಿಕಾರಿ ಚಾಲು ರೇ ಶಿಕಾರೆ. ಏ ದಯಾನಂದ್, ಮಲಗಿದ ಸರ್ಪವನ್ನು ಪಡೆದು ಎಬ್ಬಿಸಿ ಅದರ ದ್ರೋಷವನ್ನು ಕೆರಳಿಸಿ
ವೇಷ ಕಟ್ಟಿಕೊಂಡು ಸಾಯಬೇಡವೋ ಬಡವ. ಬಡವ ಬಡವ ನಾನಲ್ಲಲೇ ಮೂರ್ಖ, ನಿನ್ನ ಪ್ರಾಣದ ಒಡೆಯ ಲೇ ನರಹರಿ. ನೀನೆಂತಹ ವಿಷ ಸರ್ಪವಾಗಿ ಹೆಡೆ ಎತ್ತೆ ವಿಷಕಾರಿ ನಿಂತರು ಅದನ್ನು ದಮನ ಮಾಡುವ ಗರುಡ ಈ ದಯಾನಂದ ಎಂಬುದನ್ನು ಮಾತ್ರ ಮರೆಯಬೇಡ. ಒಂದು ಸಲ ಕರಕ್ಕೆ ಕಂಕಣ ಕಟ್ಟೆ ರಣಕ್ಕೆ ಬೀಳೆ ಕೊಟ್ಟು ತೊಡೆ ಚಪ್ಪರಿಸಿ ನಿಂತರೆ ನಿನ್ನಂತ ಎಂತ ನಾರಿಯರ ಅಡಿಯಾಳಾಗಿ ಬಂದು ಬೀಳುವೆ ಈ ನನ್ನ ಕೈಯಲ್ಲೇ. ಹೊರಗೆ ಕಂಕನ ಲೇ ಮಂಕೆ, ಮಹಾಭಾರತದಲ್ಲಿ ಉತ್ತರ ಭೂಪನಂತೆ ಏಕೆ ಜಂಬ ಕೊಚ್ಚು ಕೂತರು? ಈ ನಾಡಿನಲ್ಲಿ ಹೆಸರಾಂತ ನಿನ್ನ ತಂದೆ ಕೊಲೆ ಆಗಿ ಅನೇಕ ವರ್ಷಗಳಾದರೂ ಹೇಡಿಯಾಗಿ ಹಾಗೆ ತಿರುಗುತ್ತಿರುವಲ್ಲ, ಆಗ ಎಲ್ಲೆಡಿಗಿತ್ತೋ ನಿನ್ನ ಪೌರುಷ? ನರಹರಿ ನರಹರಿ, ಕೊರೆದ ಗಾಯದ ಮೇಲೆ ಮತ್ತೊಂದು ಬೆಂಕಿಯ ಬರೆ ಎಳೆದೆಯಲ್ಲೋ ಹದಮ. ನಾಡಿಗೆ ರತ್ನವಾಗಿ ಬೆಳಗಿದ ನನ್ನ ಹೆತ್ತಪ್ಪನ ಕೊಲೆ ಇಂಥವನೇ ಮಾಡಿದ್ದಾನೆಂದು ಈಗಲೇ ಗೊತ್ತಾದರೆ ಕೇವಲ 10 ಸೆಕೆಂಡಿನಲ್ಲಿ ಅವನ ರುಂಡವನ್ನು ಕಡಿದು ಬಿಸಿ ರಕ್ತವನ್ನು ಕುಡಿತೇನೆ. ನರಹರಿ, ನನ್ನ ಆವೇಶದ ಬೆಂಕಿ ಆರುವ ಮುನ್ನ ಇಲ್ಲಿಂದ ಹೊರಡು ಹೋಗು. ಇಲ್ಲವಾದಲ್ಲಿ ನನ್ನ ಆವೇಶದ ಅಧಪತನಕ್ಕೆ ನೀನೇ ಮೊದಲ ನರಬಲೆ. ಏ ನಯನನ್, ಇದೊಂದು ಸಮಯ ಹೋಗಲೇ. ಏಯ್, ಯಾವತ್ತಾದ್ರೂ ಒಂದು ದಿನ ಇರಸ ತುಂಬಿದ ಹೆಣ್ಣನ್ನು ಸಂವೇದನಾ ಬಿಡಲಾರ. ಏಯ್, ಅಭಿ ಏಕ್ ಬಾರ್ ಬಚ್ ಗಯೆ ತೋ ಬಚ್ಚಾ लो. अभी एक बार अगली बार छोड़ता नहीं है छोकरी का, समझे? ಹೋಗಲೇ ಹೋಗು, ಅದಕ್ಕೆ ನಾನು ರೆಡಿ ಇದ್ದೀನಿ. ಈ ಕೈಗೆ ಶಬರಿ ಮುಂದೆ ಸೋಲೋದು ಗೊತ್ತು, ರಾವಣನ ಸದೆ ಪಡೆಯೋದು ಗೊತ್ತು. ಲೇ ನರಹರಿ, ನಿನ್ನಂತ 1000 ಬಂಡ ಕುಂಡಿಗಳು 100 ಸಲ ಹುಟ್ಟಿ ಬಂದರು ನನ್ನ ಏನು ಮಾಡ್ಕೊಳಕ್ಕಾಗಲ್ಲ. ಹಾ ಭವಾನಿ, ಏನಿದು? ಸರಿಯಾದ ಸಮಯಕ್ಕೆ ಬಂದು ನನ್ನ ಮಾನ ಕಾಪಾಡಿದ ನಿಮಗೆ ನಮಸ್ಕಾರಗಳು. ನನ್ನದೊಂದು ಮಾತನಾಡಿಸ್ಕೊಡ್ತೀರಾ? ಅದೇನೆಂದು ಮಣಬಿಚ್ಚಿ ಹೇಳು ಈ ಕೆಚ್ಚೆದೆಯ ವೀರನ ಮುಂದೆ. ರಾಮರಾಜ್ಯವೆಂಬ ಈ ನಾಡಿನಲ್ಲಿ ಮಣಿಗೊಬ್ಬ ರಾವಣ ಹುಟ್ಟಿ ಕರುನಾಡ ಸ್ತ್ರೀಯರ ಕಣ್ಣಲ್ಲಿ ಕಣ್ಣೀರು ಹರಿಸೋ ಕಾಮಕರಿದ್ದಾರೆ. ಅಂತವರಿಗೆ ನೀ ಶ್ರೀರಾಮರಾಗಿ ಆ ರಾವಣರ ತಲೆ ತೆಗೆದು ನನ್ನ ಗಂಡನಾಗೆಂದು ನಿಮ್ಮ ಅಡಿ ಹಿಡಿದು ಬೇಡುವೆ. ಎದ್ದೇಳು ಭವಾನಿ, ಎದ್ದೇಳು. ದಿನನಿತ್ಯ ಬೆಳಗುವ ಸೂರ್ಯಚಂದ್ರರ ಸಾಕ್ಷಿಯಾಗಿ ಈ ನಿನ್ನ ಕೈಯನ್ನು ಹಿಡಿದು ನಾ ಪತಿಯಾಗುವೆ. ಈ ಪವಿತ್ರವಾದ ಭರತ ಭೂಮಿಯಲ್ಲಿ ಎಂತಹ ಕೆಟ್ಟ ರಾವಣಂತ ರಾಕ್ಷಸರು 1000 ಸಲ ಸತ್ತು ಹುಟ್ಟಿ ಬಂದರು. ಅವರ ಹುಟ್ಟನ್ನಡಗಿಸಿ ಈ ಜಗದ ನ್ಯಾಯ ನೀತಿ ಧರ್ಮ ಕಾಪಾಡ್ತೀನಿ. ಮೇಲಾಗಿ ನೀನೇ ನನ್ನ ಸತಿ ಎಂದು ಸ್ವೀಕಾರ ಮಾಡ್ತೀನಿ. ಚಂದ್ರ ನಿನ್ ಕನ್ಸಿಗೆ ಬಂದ್ರೆ ಸೇರಿಸ್ಬೇಡ, ಅಲ್ಲಿ ನಾನಿರ್ತೀನಿ. ಕಾಮಣ ಬಿಲ್ಲು ನಿನ್ ರಂಗದ ಸಾಲ ಕೇಳಿದ್ರೆ ಕೊಡ್ಬೇಡ, ಯಾಕಂದ್ರೆ ನಾನ್ ಮಾಸೋಗ್ತೀನಿ. ಜೀವನದಲ್ಲಿ ಏನೇ ಆದ್ರೂ ತಲೆ ಹಚ್ಕೋಬೇಡ, ಯಾಕಂದ್ರೆ ನಾನ್ ನಿನ್ನ ಹಚ್ಕೊಂಡಿದ್ದೀನಿ. ಎಲ್ಲಿ ನಗುಚ್ಚಿನ ಈ ನಗುಮುಗದಲ್ಲೇ ಕಲ್ಲ ಬುಟ್ಟಿ ಮೆಲ್ಲೆನೆ ಹೆಜ್ಜೆ ಹಾಕಿ ಹಾಡುತ್ತಾ ಬಾರ ಸಂಪ್ರೀತಿ ಸಂಗಾತಿಯೇ
ಜೊತೆಗಾತಿ ಜೊತೆಗಾತಿ ಮಧುರ ಪಯಣಿವನ ಉಸಿರಲ್ಲಿ ನೀನಿರುವೆ ನನ್ನಲ್ಲಿ ತುಂಬಿರುವೆ ನೀನೇ ನನ್ನಯ ಜೀವನ ಸಾರಲಿ ಸುಖ ಪಯಣ ಸಂಗಾತಿ ಸಂಪ್ರೀತಿ ಸಂಗಾತಿ ಸಂಪ್ರೀತಿ ಬನ್ನಿ ಭವಾನಿ ಭವಾನಿ ದುರ್ಗಾದೇವಿಗೆ ಈ ಪ್ರಕಾಶ ಗೌಡ ಮಾಡುವ ಪರ್ಸನಲ್ ನಮಸ್ಕಾರ ಹಾಗೂ ನನ್ನ ಹೆತ್ತ ತಂದೆ ತಾಯಿಗೆ ಮಾಡುವ ನಮಸ್ಕಾರ ಕಣನವ. ನನ್ನ ಹಿಂದೆ ಒಂದು ಕಿಚ್ಚಿದೆ. ಅದು ಎಂತ ದೊಡ್ಡ ಕಿಚ್ಚತ್ತಂದ್ರೆ ನನ್ನ ಮುಂದೆ 10 ಮಂದಿ ಇದ್ರು. ನಾನು ಅಂಜೋದಿಲ್ಲ. ಯಾಕಂತಂದ್ರೆ ಹಂಗ ಬೆಳೆಸೇನಿ. ಇನ್ನೈತಿ ಅವನನ್ನ ಟಚ್ ಮಾಡ್ಬೇಕಂತಂದ್ರೆ ಎದೆ ಒಳಗ ಯಾರಾಡು ಗುಂಡಿ ಇರ್ಬೇಕ. ಯಾರಂತ ಕೇಳಾಕತ್ತೀರಿ ಅಲ್ಲ,
ಅವನೇ ನನ್ನ ಅಕ್ಕನ ಮಗ ತೇಜು ತಳವ. ಹಿಂದೆ ಏನಾತಾತ ಏನೈತಿ, ನಾನು ಎಷ್ಟು ಕೆಟ್ಟವನ ಅಕ್ಕನ ತಂದ್ರ ಕೆಟ್ಟ ಟೈಮ್ ಕೂಡ ನನ್ನ ಮುಂದೆ ಬರ್ಕೊಡ್ದು. ಏಯ್, ನಾನೆಂತ ದೊಡ್ಡ ಅಡ್ಡವಾದಿ ಅಂತಂದ್ರೆ ಜೀವನದಲ್ಲಿ ಅದೇನೇ ಇರಲಿ ಹೇಗೆ ಇರಲಿ ಅದನ್ನ ಮಾಡಿ ಮುಗಿಸೋವರೆಗೂ ಬೇಡಂಗಿಲ್ಲ. ನಂದ ಅದಂತದ್ದು ಒಂದಿನ ಊರಾಗ ಬ್ರ್ಯಾಂಡ್ ಮಾಡಿಬಿಡ್ತಾನ. ಮಾಡಿ ಟಚ್ ಮಾಡಿ ನೋಡ್ರಿ ಮತ್ತ ಹೆಂಗಿಡ್ತಾನ. ಲೇ ಹುಲಿಗಳ ಕಾಮ್ಯ, ನಾವೇ ಉತ್ತಮರ ಮನೆತನ ವ್ಯಕ್ತಿ ಎಂದು ಸುತ್ತು ಹತ್ತು ಹಳ್ಳಿಯ ಜನತೆಯನ್ನು ತನ್ನಂತೆ ಮಾಡಿಕೊಂಡಿರುವನಲ್ಲ ಆ ದಯಾನಂದ ಶಿವಾನಂದ. ನೀನೆಷ್ಟ ನಿನ್ನ ಮಾವನ ಕೀರ್ತಿ ಹಿಡಿದು ನಿನ್ನ ಅಳಿಯಂದ್ರನೆ ಬೆಳೆಸಿದರು, ಅವನನ್ನು ಹಳಸಿದ ಅಂಬಲೆಂತೆ ವೆಸೆದು ಅಸಾಧ್ಯವಾಗಿರುವ ಕಾರ್ಯಗಳನ್ನು ಸಾಗಿಸಿಕೊಂಡು ನನಗಾಗಿ ಕಾಯ್ದಿಟ್ಟ ಗೌರಿಯನ್ನು ನಿನ್ನಿಂದ ಕಿತ್ತಿಕೊಂಡು ಆ ದಯಾನಂದನ ದರ್ಪದಲ್ಲಿ ಮೆರೆಯುವ ಆ ಭವಾನಿಯ ತಂದೆ ಬಾಬಾ ಗೌಡನನೆಂದು ಈ ನನ್ನ ಆಕ್ರೋಶದ ಬಂದೂಕಿನಿಂದ ಗುಂಡಿಟ್ಟು ಈ ನಾಡಿಗೆ ನಾನು ಕರುಡು ಧ್ವಜನಾಗಿ ಮೆರೆಯದಿದ್ದರೆ ನನ್ನ ಹೆಸರು ಪೊಲೀಸ್ ಪಾಟೀಲ್ ಪ್ರಕಾಶ್ ಗೌಡನೇ ಅಲ್ಲ. ಲೇ ಬೈರ, ಲೇ ಬೈರ, ಹೇಳಿ ಗೌಡ್ರಿ, ಈ ಬೈರ ಇರೋದು ನಿಮ್ಮಂತವ್ರನ್ನ ಕಾಯೋಕೆ. ಆ ಶುಗರ್ ಫ್ಯಾಕ್ಟರಿಯ ಸಲುವಾಗಿ ಆ ಬಾಬಾ ಗೌಡನ ಹತ್ತಿರ ಹೋದ ಆ ಬಸಲಿಂಗಪ್ಪ ಶೆಟ್ಟಿ ಇನ್ನೂ ಏಕೆ ಬರಲಿಲ್ಲೋ? ಸತ್ಯಶೀಲರಾದ ಗಾನ ಗಂಭೀರವಾದ ಈ ಬಸಲಿಂಗಪ್ಪ ಮಾಡೋ ನಮಸ್ಕಾರ ರೀ ದನಿ, ನಮಸ್ಕಾರ. ಏ ಅವೇಕಿ, ಹೊಗಳಿಕೆ ಸಾಕು. ಮೊದಲು ನೀನು ಹೋದ ಕೆಲಸ ಏನಾಯಿತು ಅಂತ ಬಾಯಿ ಬಿಟ್ಟು ಹೇಳು. ಅವೇಕಿ ನನ್ನ ಮಗನ, ಕಚ್ಚಡ ನನ್ನ ಮಗನ, ಹಸಿತ್ತನು ನನ್ನ ಮಗನ. ಏ ಬಸಲಿಂಗ ಶೆಟ್ಟಿ, ಹಿಂಗ ಬೇದ್ರಿ ಧನ್ಯರಾವ್, ಹಿಂಗ ಬೇದ್ರಿ. ಏನು ಈ ರೀತಿ ಸೊಕ್ಕಿನಿಂದ ಮಾತಾಡಿದಾನೆ ಆ ಗೌಡ? ಲೇ ಶೆಟ್ಟಿ, ನನ್ನ ಪರಾಕ್ರಮದ ಬಗ್ಗೆ ನೀನು ಅವನಿಗೆ ಹೇಳಲಿಲ್ಲವೇನೋ? ರಗಡು ತಿಳಿಸಿ ಹೇಳಿನ್ರಿ ನಿಮ್ಮ ಬಗ್ಗೆ. ಒಟ್ಟ ಕೇಳಿಲ್ರಿ ದನಿ, ಒಟ್ಟ ಕೇಳಿಲ್ಲ. ನಿಮ್ಮ ಊರು ಮಂದಿನ ಹೊಲದಾಗ 1 ಎಕರೆಕ
10 ಲಕ್ಷ ರೂಪಾಯಿ ಕೊಡ್ತಾರ. ಬಂದ ಲಾಭದಾಗ ಅರ್ಧ ಭಾಗ ಕೊಡ್ತಾರತ್ತ. ರಗಡ್ ಹುರಿ ದುಂಬಿಸಿನ್ರಿ. ಆದ್ರ ಅವ್ ಒಟ್ಟ ಕೇಳಿಲ್ರಿ, ಒಟ್ಟ ಕೇಳಿಲ್ಲ. ಏನಂದ ಬಾಬಾ ಗೌಡ? ಹೋಗೋ ನೀ ನೀ ಅಲ್ಲ. ನಮ್ಮ ಗೌಡು ನಾಪ ಬಂದರು ಕೊಡಂಗಿಲ್ಲ ಅಂದ್ರಿ, ಕೊಡಂಗಿಲ್ಲ ಅಂದ. ಏನು ಏನು ಕರ್ನಾಟಕ ನಾಡನ್ನು ನಡಗಿಸಬಲ್ಲ ಈ ಪ್ರಕಾಶ ಗೌಡನ ಅಪ್ಪನ ಹೆಸರೆತ್ತಿದ್ದಾನೆ. ಆ ಬಡ ಬಿಕಾರಿ ನನ್ನ ಮಗ. ಲೇ ಬೈರ, ನನಗೆ ಈಗ ಅಪ್ಪನೆ ಮಾಡಿದರೆ ತಪ್ಪು ದಾರಿಯಲ್ಲಿ ನಡೆಯುತ್ತಿರೋ ಬೆಪ್ಪ ಗೌಡನ ರುಂಡ ಕಡಿದು ತಂದು ನಿಮ್ಮ ಪಾದದ ಮುಂದೆ ಹಾಕುತ್ತೇನೆ. ನಿಲ್ಲು ಬೈರ, ನಿಲ್ಲು. ಅವಸರ ಪಡಬೇಡ. ಅದಕ್ಕೆ ಇರುವುದು ಒಂದೇ ದಾರಿ. ಅದೇನೆಂದು ಬೇಗನೆ ಹೇಳೋ ನರಹರಿ. ಗೌಡ್ರೆ, ಈ ಗೌಡನ ಸಾನೆ ಮೀರಿ ತಾಳ್ಮೆ ತಪ್ಪುತ್ತಿದೆ. ಗೌಡ್ರೆ, ಆವೇಶಕ್ಕೆ ಅವಸಾನ ಪಡಿಬೇಡ್ರಿ. ಅಂದರೆ ಏನೋ ನಿನ್ನ ಮಾತಿನ ಅರ್ಥ? ಗೌಡ್ರೆ, ಅವನ ಹಿಂದೆ ಯಾರಿದ್ದಾರೆ ಎಂದನ್ನು ಮೊದಲು ಕಂಡು ಹಿಡಿಯೋಣ. ಆದ ನಂತರ ಆ ಬಾಬಾ ಗೌಡನ ಕೆಲಸ ಚಿಟ್ಗೆ ಹೊಡೆದೊಳಗೆ ಮಾಡಿ ಮುಗಿಸ್ತೀನಿ. ಐ ಸಿ. ಲೇ ಶೆಟ್ಟಿ, ಆ ಗ್ಯಾಂಗಿನ ಬಗ್ಗೆ ನಿನಗೆ ಗೊತ್ತೇನೋ? ಗುರುವೇ ಶಾಂಬುಲಿಂಗ, ಇನ್ನು ತಿಳ್ಕೋಬೇಕು ನೋಡ್ರಿ ದನ್ಯಾರ. ನಾವು ಇನ್ನು ತಿಳ್ಕೋಬೇಕ. ಶೆಟ್ಟಿ, ನಾವು ತಿಳ್ಕೊಳ್ಳೋಷ್ಟರಲ್ಲಿ ಬಯಸಿದನೆಲ್ಲ ಕಳೆದುಕೊಂಡಂತಾಗಬಾರ್ದು. ಈ ಪ್ರಕಾಶ್ ಗೌಡನ ಗುಂಪು ಕೆಂಪುಗೆರೆ ಸುಳ್ಳಲಿ ಅಷ್ಟ ದಿಕ್ಪಾಲಕರು ರಕ್ಷಣೆಯಲ್ಲಿದ್ದ ಆ ಕುಣಿ ತಕ್ಷಣ ನಮ್ಮ ಮಾಯಜಾದಲ್ಲಿ ಬೀಳು ಒದ್ದಾಡಂತಾಗಬೇಕು. ಹಾಗಂತ ನೀವೆಲ್ಲ ಎಳೆ ಎಳೆಯಾಗಿ ಅವನ ಚಾರಿತ್ರ ತಿಳಿದುಕೊಂಡರೆ ರಣ ಕಾಳಿ ಓದಿ ಕಳೆ ಬರೋಣ ಅವಶ್ಯ ಬಿಡುತ್ತೇನೆ. ಶಬ್ಬಾಸ್ ಬೈರ, ಶಬ್ಬಾಸ್. ನನ್ನ ಬಲಗಯ ಬಂಟನೆಂದರೆ ನೀನು ಕಣೋ. ಈ ಗೌಡನ ಕಂಠಕ್ಕೆ ನೀನು ಟೊಂಕ ಕಟ್ಟಿ ನಿಂತರೆ ಈ ಪ್ರಕಾಶ ಗೌಡನ ಹೆಸರು ಇನ್ನು ಈ ನಾಡಲ್ಲೇ ಶೋಭಿಸುತ್ತದೆ. ಇಲ್ಲ ಪ್ರಕಾಶ್ ಗೌಡ, ಸಾಧ್ಯವಿಲ್ಲ. ಸೂರ್ಯನ ಪ್ರಕಾಶದ ಬೆಳಕಿಗೆ ಹಗಲು ಗಣಸು ಕಾಣುತ್ತಿರುವ ನಿನ್ನ ಈ ಕನಸಿಗೆ ರಾವು ಕೇತು ಎಂಬ ಗ್ರಹಣಗಳು ನಿನ್ನ ಬೆನ್ನತ್ತಿದೆ ಎಂಬುದನ್ನು ಮಾತ್ರ ಮರೆಯಬೇಡ. ನನ್ನ ಕೋಟೆ ಒಳಗೆ ನುಗ್ಗಿ ನನಗೆದುರಾಗಿ ನಿಂತು ಮಾತಾಡುವ ನೀನ್ಯಾವನೋ? ನಾನು ಯಾರ? ನಿತ್ಯ 10 ಹಲಕ ಕೆಲಸ ಮಾಡಿ ಹಣದ ಮದದಿಂದ ಮೆಲಕು ಹಾಕುತ್ತಿರುವ ನಿನ್ನಂತಹ ರಾಕ್ಷಸರ ಪಾಲಿಗೆ ಜರಾಸಂಧ. ಸತ್ಯವೇ ನನ್ನ ಉಸಿರೆಂದು ತಿಳಿದು ಧರ್ಮ ಸೇವೆ ಮಾಡುವವರಿಗೆ ದಯಾನಂದ, ಅರ್ಥಾತ್ ಉತ್ತಮರ ಮನೆತನದ ಧರ್ಮಪುತ್ರ. ಓಹೋ, ನೀನಾ ದಯಾನಂದ? ಜಗತ್ತಿಗೆ ಒಬ್ಬನೇ ಅಧಿಪತಿ ಆಗಿರಬೇಕು ದಯಾನಂದ. ಅದು ಈ ಪ್ರಕಾಶ್ ಗೌಡನೇ ಆಗಿರಬೇಕಲೇ ತಮ್ಮ. ಬಲೆ ಬಲೆ, ನಾನೇ ಉತ್ತಮರ ಮನೆತನ ವ್ಯಕ್ತಿ ಎಂದು ಧರ್ಮ ಬತ್ತಳಿಕೆಯನ್ನು ಬೆನ್ನಿಗೆ ಕಟ್ಟಿಕೊಂಡಿರುವ ಚೋರ. ಲೇ ಕೊನ್ನಿ,
ಮೊದಲು ನಾನ್ಯಾರು ನಾನೇನಿದ್ದೀನಿ ಎಂದು ಚೆನ್ನಾಗಿ ತಿಳಿದುಕೊಂಡು ನನ್ನೊಂದಿಗೆ ಹಗೆತನ ಸಾಗಿಸು. ಇಲ್ಲದಿದ್ದರೆ ಈ ನನ್ನ ಬಂದೂಕೇನತ್ಲ ನಿನ್ನೆದೆ ಗುಂಡಿಗೆಗೆ ಗುರಿ ಇದೆ ಎಂದು ಮಾತ್ರ ನೇನೆ ಮರಿಬೇಡ ತಮ್ಮ. ಲೇ ಪ್ರಕಾಶ್ ಗೌಡ, ನೀನ್ ಕಣ್ಣಲ್ಲಿ ಹಚ್ಚ ನಾನು ಹೆದರಿಸಿದೀಯೋ ಅದಕ್ಕಿಂತ ಜಾಸ್ತಿ ಜನನ ನಾನ್ ಬರೀ ನಾನ್ ಕಣ್ಣಲ್ಲಿ ಹೆದರಿಸಿದ್ದೀನಿ. ದೇ ಕಾಲ್ ಮಿ ಓಜೆ, ಒರಿಜಿನಲ್ ಗ್ಯಾಂಗ್ಸ್ಟರ್. ಲೇ ಪ್ರಕಾಶ್ ಗೌಡ, ನೀನು ಯಾರು? ನೀನು ಕಡುಕನೆಂಬುದು ನನಗೆ ಚೆನ್ನಾಗಿ ಗೊತ್ತು. ಈ ನಿನ್ನ ಕೊಳ್ಳು ಬೆದರಿಕೆಗೆ ಹೆದರಿ ತಲೆ ಬಾಲ ಅಲ್ಲಾಡಿಸುವ ನಾಯಿಯಲ್ಲ ಈ ದಯಾನಂದ. ಸತ್ಯವೇ ನನ್ನ ಉಸಿರೆಂದು ತಿಳಿದು ಕೇಸರಿ ತಿಲಕ ಹಣೆಗೆ ಲೇಪನ ಮಾಡಿ ಅಡಿ ಎಟ್ಟು ತೊಡೆ ಚಪ್ಪರಿಸಿ ನಿಂತರೆ ನಿನ್ನಂತ ಸಾವಿರ ಬಡಕುಂಡಿ ಬಂಡ ರಾಜಕಾರಣಿಗಳು ಬಂದರು. ಅವರ ಗಂಟಲನ್ನು ಹರಿದು ಬಿಸಿ ರಕ್ತವನ್ನ ಕುಡಿತೀನಿ. ಇದು ನಿನಗೆ ನೆನಪಿರಲಿ. ದಯಾನಂದ ಎಷ್ಟೊಂದು ಬಿಡುದು ಹಾರಾಡಿ ಕೊನೆಗೆ ತನ್ನ ಪ್ರಾಣ ಕಳೆಕೊಂಡ ಆ ಸಿಂಧೂರ ಲಕ್ಷ್ಮಣ. ಲೇ ನರಹರಿ, ತಾನು ಸತ್ತರು ಮುಂಚಿತವಾಗಿ ಆ ಗೌಡನ ಶಿರವನ್ನು ಕಡಿಯಾದ ಬಿಡಲಿಲ್ಲ ಆ ಬಂಟ ಲಕ್ಷ್ಮಣ. ಯಾರು ಮಾತಿಗೆ ಸೊತ್ತು ಸಣ್ಣವನಾಗಬೇಡ ದಯಾನಂದ. ಗುದ್ದು ಎಟ್ಕೆ ಗೂಗಲ್ ಅಲ್ಲಿ ಹಿಡ್ಕಿದ್ರು ನೆಟ್ ಮ್ಯಾಚ್ ಸಿಗಲ್ಲ. ಆಯಂ ಬೈರ ದಯಾನಂದ, ಎಲ್ಲ ಅವುಗಳು ತಲೆ ಎತ್ತವೆ, ಆದ್ರೆ ಕಾಳಿಂಗ ಸರ್ಪ ಮಾತ್ರನೇ ಎಡೆ ಎತ್ತೋದು. ನಮ್ಮ ದನಿಯಂತೆ ತಲೆ ಬಾಗಿಸಿ ನಡೆಯುತ್ತಾರೆ. ನಿನ್ನ ದೇಹ ಮಶಾನ ಸೇರಿಸಬೇಕಾಗುತ್ತದೆ. ಎಚ್ಚರವಿರಲಿ. ಲೇ ಬೈರ, ಬ್ಯಾಕಲ್ ಗ್ಯಾಂಗು ಕೈಯೆಲ್ಲ ಹಂಗಿದ್ರೆ ಸಾಲದು, ತಲೆಲ್ ಮೂಳೆ ಎದೆಲ್ ಕಲಿತ ಇರ್ಬೇಕು. ಕಚ್ಚ ಹುಚ್ಚನಾಯಿನೇ ಆಟಾಡ್ಸೋಂಗ್ ಕೋಚ್ ಹಾಕೋರ್ ನಾವು. ಪಕ್ಕದಲ್ಲಿ ಕುಂತ್ಕೊಂಡ್ ಮ್ಯಾವನ ಬೇಕೋ ನೀನು. ಲೇ ಬೈರ, ನಿನ್ನಂತೆ ಪ್ರಾಣ ಗಂಜಿಗೆ ಗತಿ ಇಲ್ಲದೆ ಈ ಗೌಡ ಹಾಕಿದ ಎಂಜಲು ತೆಂದ ಅಂಜಿ ಒದ್ದಾಡುವ ಅಂಜಬುರ ಕಣ್ಣಲ್ಲ ಈ ದಯಾನಂದ. ಮಾತಿಗೆ ಮಾತು ಕೊಟ್ಟರೆ ಪ್ರಾಣ ಕೊಡಲು ಸಿದ್ಧ ಈ ಧರ್ಮಪುತ್ರ. ಚೇ 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 ತಮ್ಮ, ಇದು ಬ್ಯಾಡು ತಮ್ಮ. ನೀ ಬಂದ ಕೆಲಸ ಏನತ್ ನಮ್ಮ ಗೌಡ್ರಿಗೆ ಹೇಳಿಬೇಡ. ನೀ ಬಂದ ಕೆಲಸ ಮುಗಿಸ್ಕೊಂಡ್ ಹೋಗ್ಪ ತಮ್ಮ. ಲೇ ಪುಗುಸೆಟ್ಟಿ, ನೀನು ಸಂಧಾನಕ್ಕೆ ಬಂದ ಕೆಲಸ ನಿನಗೆ ಅರಿವಿಲ್ಲವೇ? ಅಯ್ಯೋ ಯಪ್ಪ ದೊಣ್ಣಿ, ಇಲ್ಲೇ ಬತ್ ನೋಡ್ರಿ ಆ ಪ್ರಶ್ನೆಗೆ ಉತ್ತರ ಇಲ್ಲೇ ಬತ್ತ. ಲೇ ತಮ್ಮ, ಕಣ್ಣಲ್ಲಿ ಸುಟ್ಟು ಹೋಗ್ತೀವ. ಕಣ್ಣಂದ್ರ ಏನ್ ಕಣ್ಣಾಗ ಬೆಂಕಿ ಹಾಕಿ ಕಣ್ಣಲೇ ಇದು ಕಣ್ಣ. ನಿನ್ನ ಕಣ್ಣ ಬ್ಯಾರೆ ಕಣ್ಣ ಬ್ಯಾರೆ. ಅವೆಲ್ಲ ಸಣ್ಣ ಹುಡುಗರ ಮಾತಾಡೋ ಬಿಟ್ಟು ಬ್ರ್ಯಾಂಡ್ ಆಗಿ ಮಾತಾಡೋ ನಂತರ ಆ ಬಾಬಾ ಗೌಡನ ಆಸ್ತಿಗೂ ಇವನಿಗೂ ಏನು ಸಂಬಂಧ? ಆಸ್ತಿ ಅವನದಾದರೂ ಊರಿನ ಶಿಸ್ತು ಕಾಪಾಡುವುದು ನನ್ನ ಧರ್ಮ. ಕೈಯಲ್ಲಿ ಹಣವಿದೆ ಎಂದು ಸಿಕ್ಕವರ ಆಸ್ತಿಯಲ್ಲಿ ಸಿಕ್ಕಂತ ಫ್ಯಾಕ್ಟರಿ ಕಟ್ಟಿ ನಗರ ಮಾಲಿನ್ಯ ಮಾಡಿ ಹಳ್ಳಿ ಜನರ ಆಸ್ತಿಯನ್ನು ಕೊಳ್ಳೆ ಹೊಡೆಯಲು ಬಂದರೆ
ನಿಮ್ಮ ಒಬ್ಬೊಬ್ಬರ ಕಾಲನ್ನು ಮುರಿದು 4 ದಿಕ್ಕಿಗೆ ಎಸೆಬೇಕಾಗುತ್ತದೆ. ಏ ಟ್ರೇಲರ್ ಹೇ, ಅಭಿ ಪಿಕ್ಚರ್ ಬಾಕಿ ಹೇ. ಮತ್ತೆ ಬರ್ತೇನೆ, ನೆನಪಿರಲಿ. ಇವನನ್ನು ಹಾಗೆ ಬಿಟ್ರೆ ಈ ಕುಣಿ ನಮಗೆ ಒಂದು ದಿನ ಗುರಿ ಆಗುತ್ತೆ. ಈ ಬಿಟ್ಟು ಅಡಿಗೆ ನೀ ಗರುಡ ಮಾಡದೆ ಬಿಡಲಾರದು. ಒಂದು ಗದ್ದೆ ಕಾಣಿಸೇ ಬಿಡೋಣ. ನನಗೆ ಹೀಗೆ ಅಪ್ಪಣೆ ಮಾಡಿದರೆ ಈ ಬೇಟೆಗೆ ಆಟ ಆಡಿ ನಿಮ್ಮ ಕಾಡ ತಪ್ಪಿಸಿ ಬಿಡುತ್ತೇನೆ. ನಮ್ಮ ದನಿ ಸೋಮಣ್ಣಿದಾನ ಅಂತ ಹೇಳಿ ಅದಕ್ಕೆ ನಾನು ಸೋಮಣ್ಣದೆ. ಲೇ 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 ತಮ್ಮ, ನಿನ್ನ ಮಾತು ಕೇಳಿ ಈ ಸ್ಥಿತಿಗೆ ಬಂದಿವು. ತಮ್ಮ, ಈ ಸ್ಥಿತಿಗೆ ಬಂದಿವ. ಮುಂಜಾನೆ ಅವನ ಕೈಯಾಗ ನನ್ನ ಪ್ರಾಣ ಉಳಿದು ಬಂದದ ಹೆಚ್ಚಿಂದ. ತಮ್ಮ, ಉಳಿದು ಬಂದದ ಹೆಚ್ಚಿದ. ಲೇ ಬಸಲಿಂಗಪ್ಪ ಶೆಟ್ಟಿ, ವೈರಿಗಳ ಚೂರತನದ ಪ್ರಶಂಸೆ ಮಾಡಬೇಡೋ ನನ್ನ ಮುಂದೆ. ಅದೆಷ್ಟು ಜನ ನೆಲ ಕಪ್ಪಲಿಸಿ ಸತ್ತಿಲ್ಲವೇ? ಇದೊಂದು ಸಮಯ ಹೋಗಲಿ, ನಾನೇ ಸೂರನೆಂದು ಆ ಕೌಟನ ಹಿಂದೆ ಮೆರೆಯುವ ಆ ಕರಿನಾಗರಕ್ಕೆ ನಾನೇ ಕರುಡನಾಗಿ ಅವನ ಎದೆ ತುಳಿದು ಬದುಕುತ್ತೇನೆ. ನಾಳೆನೆ ಆ ಬಾಬಾ ಗೌಡನನ್ನು ಸಿರ ಕಡಿಸಿ ಅದೇ ಜಾಗದಲ್ಲಿ ನನ್ನ ಹೆಮ್ಮಾರ್ತೆಯನ್ನೇ ಮಾಡೇ ತಿರುತ್ತೇನೆ. ದಿಸ್ ಇಸ್ ಮೈ ಚಾಲೆ. ಲೇ ಸಟ್ಟಿ, ಬಂದ್ರು ಹೋಗೋಣ ಅಥವಾ ಲೇ ಸಟ್ಟಿ, ಹೌದು, ಯಾವುದೋ ಒಂದು ಬಣ್ಣದ ಚಿಟ್ಟೆನ ಎತ್ತಕೊಂಡು ಬಂದಿದ್ಯತ್ತಲ್ಲೋ. ಕರ್ಸವಸಿ ರುಚಿ ನೋಡಿ ಕಳಿಸಿ ಬಿಡೋಣ.